ರಾಜ, ಮೊದಲು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಪ್ಲೀಸ್. ಇನ್ ಸ್ವಲ್ಪ ದಿನ ನಾನು ಇಲ್ಲೇ ಇದ್ರೆ ನನ್ಗೆ ಹುಚ್ಚೆ ಹಿಡಿದು ಬಿಡುತ್ತೋ ಏನೋ. ಯಾಕೆ ನನ್ ಹೀಗೆ ಚಿತ್ರ ಹಿಂಸೆ ಕೊಡ್ತಿದ್ಯಾ? ಬೇಕಾದ್ರೆ ನಾನು ಒಂದೇ ಸಲ ಸಾಯಿಸ್ಬಿಡು. ರಾಜಾ, ರಾಜಾ, ಅಲ್ಲೇನ್ ಮಾಡ್ತಿದ್ಯಾ? ಬಾಯ್ಲಿ. ಏನಾಯ್ತು? ಯಾವನೋ ಒಬ್ಬ ನಿನ್ನೆ ರಾತ್ರಿ ಬಂಗಾರಿನ ಫಾಲೋ ಮಾಡ್ಕೊಂಡು ಬಂದು ನನ್ನನ್ನು ಹಿಡಿದ್ಬಿಟ್ಟ. ನಾನು ಹೇಗೋ ತಪ್ಪಿಸ್ಕೊಂಡು ಬಂದೆ. ನನ್ನನ್ನೇ ಫಾಲೋ ಮಾಡ್ಕೊಂಡು ಬಂದು ನಮ್ಮಿ ಜಾಗನ ಕಂಡಿಡ್ತಾನೆ ಅಂತ ಹೇಳಿ ರಾತ್ರಿ ಎಲ್ಲ ಪೊದೆನಲ್ಲೇ ಇದ್ದು ಬೆಳಗಾಗ್ತಿದ್ದಾಗೆ ಬಂಗಾರಿನ ಕಳಿಸ್ಕೊಟ್ಟು ನಾನು ಇಲ್ಲಿಗೆ ಬರ್ತಿದ್ದೀನಿ. ಬಹುಶಃ ಇವಳನ್ನ ಪ್ರೀತಿಸ್ತಾ ಇರೋ ಹುಡುಗ ವಿಜಯ್ ಇರಬೇಕು. ಅವನ್ ತುಂಬಾ ಡೇಂಜರ್ ಅಂತ ಕಾಣಿಸುತ್ತೆ. ಇಲ್ಗ ಹುಡುಗ ಬಂದ್ರೂ ಬರಬಹುದು. ಆದಷ್ಟು ಬೇಗ ನಾವು ಈ ಜಾಗನ ಖಾಲಿ ಮಾಡೋದು ಒಳ್ಳೇದು. ಅವನಿಗೆ ಹೆದರ್ಕೊಂಡು ಓಡೋಗೋ ಅಂತ ಹೇಳಿ ನಾನಲ್ಲ. ಹಾಗಲ್ಲ ರಾಜ, ಆ ರುದ್ರಯಾನು ಪ್ರಳಯಾಂತಕ. ಅವನಿಗೆ ಸ್ವಲ್ಪ ಸುಳಿವು ಸಿಕ್ಕಿದ್ರು ಸಾಕು, ಅವನ ಚೇಲಾಗಳನ್ನು ಕಳಿಸಿ ಅವನ ಮಗಳನ್ನು ಕರ್ಕೊಂಡು ಹೊರಟೋದ್ರೆ ನಾವಿಷ್ಟು ದಿನ ಪಟ್ಟ ಶ್ರಮ ಎಲ್ಲ ವ್ಯರ್ಥವಾಗೋಗುತ್ತೆ. ಅದಕ್ಕೇನು ಮಾಡಬೇಕು ಅಂತೀಯ? ಒಂದು ಹೆಣ್ಣಿಗೆ ಶೀಲ ಅನ್ನೋದು ಬಹಳ ಮುಖ್ಯ. ಮಾಧುರಿ ಶೀಲಾನ ಕೆಡಿಸ್ಬಿಡು. ಆ ರುದ್ರಯ್ಯನ ಮೇಲೆ ನಾವು ಸೇಡ್ ತೀರಿಸ್ಕೋಬೇಕಾದ್ರೆ ನಮ್ಗೆ ಉಳಿದಿರೋದು ಇದೊಂದೇ ದಾರಿ. ಅವನು ಮುದ್ದಿನ ಮಗಳ ಬಾಳು ನಾಯಿ ಮುಟ್ಟಿದ ಮಡಿಕೆ ಆಯ್ತಲ್ಲ ಅಂತ ತಿಳಿದು ಜೀವನ ಪರ್ಯಂತ ಕೊರ್ಗಿ ಕೊರ್ಗಿ ಸಾಯ್ಬೇಕು. ನಮ್ಗೆ ಅವಕಾಶ ಬಿಟ್ರೆ ಮತ್ತೆ ಬೇರೆ ಅವಕಾಶ ಸಿಗೋದಿಲ್ಲ. ಹೋಗು ರಾಜ, ನಾನು ಹೇಳ್ದಾಗ ಮಾಡು, ಹೋಗು. ನೀನ್ ಬಲಾತ್ಕಾರ ಮಾಡೋವಾಗ ಅವಳು ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಕೂಗ್ಕೊಳ್ತಿದ್ರೆ ಸುತ್ತಮುತ್ತ ಇರೋ ಬಂಡೆಗಳೆಲ್ಲ ಒಡೆದು ಅವನ ಎದೆಗೆ ಬಡಿಬೇಕು. ಹೋಗು ರಾಜ, ಹೋಗು. ಬೇಡ ಬೇಡ, ನನ್ನನ್ನೇನು ಮಾಡ್ಬೇಡ. ಬೇಡ. ರಾಜ, ಯಾಕೆ ಸುಮ್ಮನಾದೆ? ಇಲ್ಲ, ಈ ಕೆಲಸ ನನ್ನಿಂದ ಆಗಲ್ಲ. ಯಾಕೆ? ನಿನ್ ಎದೆಯಲ್ಲಿ ಸಿಡ್ದು ಹೇಳ್ತಿದ್ದ ಅಗ್ನಿ ಪರ್ವತ ಆರೋಯ್ತಾ? ನಿನ್ನ ರಕ್ತದ ಕಣಕಣಗಳಲ್ಲೂ ಕುದೀತಾ ಇದ್ದ ಸೇಡು ತಣ್ಣಗಾಗೋಯ್ತಾ? ನಿನ್ ದ್ವೇಷ ಸತ್ತೋಯ್ತಾ? ಚಿಕ್ಕ ವಯಸ್ಸಿನಲ್ಲೇ ನಿನ್ ತಂದೆನ ಕಳ್ಕೊಂಡು ತಬ್ಲಿಯಾಗಿ ನೀನ್ ಪಟ್ಟ ಕಷ್ಟ ಸಂಕಟಗಳನ್ನೆಲ್ಲ ಇಷ್ಟು ಬೇಗ ಮರ್ತ್ಬಿಟ್ಟ? ನನ್ನ ದ್ವೇಷ ಏನಿದ್ರು ಆ ರುದ್ರಯ್ಯನ ಮೇಲೆ. ಅವನ್ ಬೇಕಾದ್ರೆ ಕತ್ತರಿಸಿ ತುಂಡು ತುಂಡು ಮಾಡೋನು, ಹಿಂಜರಿತ ಮಾಡ್ತೀನಿ. ಆದ್ರೆ ಅಮಾಯಕಲಾಗಿರೋ ಅವನ ಮಗಳನ್ನ ಹಾಳು ಮಾಡೋಕೆ ನನ್ನ ಮನ್ಸು ಒಪ್ತಾ ಇಲ್ಲ. ಒಂದು ಹೆಣ್ಣನ್ನು ಅಡ್ಡವಾಗಿಟ್ಕೊಂಡು ಹೇಳಿ ತರ ತಲೆ ಮರೆಸ್ಕೊಂಡಿದ್ಯಾ? ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ನನ್ನ ಎದುರುಗಡೆ ಬಾ. ಬಂಗಾರಿ ಮೇಲೆ ನೀನಿಟ್ಟಿರೋ ಪ್ರೀತಿ ನಿಜವೇ ಆಗಿದ್ರೆ ಅವಳು ಶೀಲ ಹಾಳಾಗೋದಕ್ಕಿಂತ ಮುಂಚೆ ಬಾ. ರಾಜ, ರಾಜ, ನಿನಗೆ ತಾಕತ್ತಿದ್ರೆ ಈಗ ಇವಳ ಮುಟ್ಟು. ಈ ಬಂಗಾರಿನ ರೇಪ್ ಮಾಡೋಷ್ಟು ನೀಚ ಅಲ್ಲ ನಾನು. ನನ್ನ ಮಾದರಿನ ಬಿಡಿಸ್ಕೊಳಕ್ಕೆ ನಾಟಕ ಆಡಿದೆ ಅಷ್ಟೇ. ವಿಜಯ್, ರಾಜ ನನ್ನನ್ನು ತಂಗಿ ತರ ನೋಡ್ಕೊಂಡ್ರು. ನನ್ನ ತಂದೆ ಮೇಲಿನ ದ್ವೇಷಕ್ಕೋಸ್ಕರ ನನ್ನನ್ನು ಕಿಡ್ನಾಪ್ ಮಾಡಿದ್ದು. ನಿಜ ಏನಂತ ತಿಳಿದೆ ನಾನು ದುಡುಕ್ಬಿಟ್ಟೆ. ನಾನು ಅಷ್ಟೇ. ವಿಜಯ್, ನಿನ್ನ ತಂಗಿ ಮಗ ಆನಂದ್ ನಿನಗೆ ಜೀವ ಸಹಿತ ಬೇಕಾ? ನಿನ್ನ ತಂಗಿ ಗಂಡನ್ನ ಸಾಯಿಸಿದ ಕೊಲೆಪಾತಕ ಯಾರು ಅಂತ ನಿಂಗೆ ಗೊತ್ತಾಗ್ಬೇಕಾದ್ರೆ ನಂದಿ ಬೆಟ್ಟದ ಕೆಳಗಿರೋ ಸ್ನೇಕ್ ಎಸ್ಟೇಟ್ಗೆ ಬಾ. ನೀನೇ ನಮ್ಮ ಮಮ್ಮಿ ಡ್ಯಾಡಿನ ಸಾಯಿಸಿದ್ದು.
ವಿಷಾನ ಅವ್ನ್ ಹೇಳಿ ನಿಂಗೇನ್ ಮಾಡಿಸ್ತೀನಿ ನೋಡ್ತಾ ಇರು. ಋಣಶೇಷ ಶತ್ರುಶೇಷ ಇಟ್ಕೋಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀನು ಚಿಲ್ಟೇರಿ ಅಂತ ಅವತ್ತು ನಿನ್ನ ಸಾಯಿಸದೆ ಬಿಟ್ಟುಬಿಟ್ಟೆ. ಅಂಕಲ್ ಪ್ಲೀಸ್. ಬಚ್ಚ ಯಾರಾದ್ರೂ ಬಂದು ಕಾಪಾಡಿ. ಆಂಟಿ ನಂಗೆ ಭಯ ಆಗ್ತಿದೆ ಆಂಟಿ. ಬೇಗ ಬನ್ನಿ ಆಂಟಿ. ಆಂಟಿ ಆಂಟಿ ಹಾವು ಆಂಟಿ ನಂಗೆ ಎದುರಿಗೆ ಬಾದ್ರೆ ಆಂಟಿ.
ಆನಂದ ನಿನಗೆ ಕಣ್ ಬಂತ? ವಿಜಯ್, ಆನಂದ್ಗೆ ಕಣ್ಣು ಬಂದು ಸಂತೋಷ ಸುದ್ದಿ ತಿಳಿಸೋಣ ಅಂತ ಓಡ್ ಬರೋವಾಗ ಈ ಬಡ್ಡಿ ಮಕ್ಕಳು ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ಟು ಈ ಅವಸ್ಥೆಗೆ ತಂದ್ಬಿಟ್ರಪ್ಪ. ಮಾವ ಇವನೇ ಮಾವ ಡ್ಯಾಡಿ ಮಮ್ಮಿನ ಸಾಯಿಸಿದ್ದು. ಈಶ್ವರಯ್ಯ, ಹಣಕ್ಕೋಸ್ಕರ ನಿನ್ನ ಸ್ನೇಹನೇ ಕಳ್ಕೊಂಡೆ. ವಿಜಯ್, ನಿನ್ನ ಮಗ ಅಪ್ಪ. ಆನಂದ್ ನಿನ್ನ ಮೊಮ್ಮಗ. ವಿಜಯ್ ಅಪ್ಪ, ವಿಜಯ್, ತಾತ ಆನಂದ್, ಅಮ್ಮ, ಅವರೇ, ನನ್ನ ಕ್ಷಮಿಸ್ಬಿಡಮ್ಮ. ಡ-